ಒಂದಾನೊಂದು ಕಾಡಲ್ಲಿ ಒಂದು ಸಿಂಹ ಇತ್ತು. ಅದು ತುಂಬ ಕ್ರೂರವಾಗಿತ್ತು. ಕಾಡಲ್ಲಿದ್ದ ಪ್ರಾಣಿಗಳಿಗೆ ಅದು ತುಂಬ ತೊಂದರೆ ಕೊಡ್ತಾ ಇತ್ತು. ಹಾಗಾಗಿ ಎಲ್ಲ ಪ್ರಾಣಿಗಳು ಸಿಂಹನ ನೋಡಿದರೆ ಹೆದರ್ಕೊಳ್ತಾ ಇದ್ವು. ಒಮ್ಮೆ ಸಿಂಹ ಕಾಡಲ್ಲಿ ಓಡಾಡ್ತಿರ್ಬೇಕಾದ್ರೆ ಒಂದು ಗುಹೆನ ನೋಡ್ತು. ಇದ್ಯಾವುದೋ ಪ್ರಾಣಿ ವಾಸಿಸುವ ಗುಹೆನೇ ಇರ್ಬೋದು ಅಂತ ಯೋಚಿಸಿ ಸಿಂಹ ಅದ್ರ ಒಳಗಡೆ ಹೋಯ್ತು. ಗುಹೆಯೊಳಗಡೆ ಯಾರೂ ಇರಲಿಲ್ಲ. ಇಲ್ಲಿ ವಾಸಿಸುವ ಪ್ರಾಣಿ ಹೊರಗಡೆ ಹೋಗಿರಬೇಕು. ಅದು ಬಂದ ಮೇಲೆ ಅದನ್ನು ಬೇಟೆಯಾಡಬೇಕು ಅಂತ ಗುಹೆಯೊಳಗಡೆನೆ ಕಾದು ಕೂತ್ಕೊಳ್ತು. ಸಂಜೆ ಹೊತ್ತಿಗೆ ಮನೆಗೆ ಹಿಂತಿರುಗುತ್ತಿದ್ದ ನರಿಗೆ ದಾರಿಯಲ್ಲಿ ಸಿಂಹದ ಹೆಜ್ಜೆ ಗುರುತು ಕಾಣಿಸಿತು. ಸಿಂಹ ತನ್ನ ಗುಹೆ ಒಳಗಡೆ ಹೋಗಿದೆ ಅಂತ ನರಿಗೆ ಗೊತ್ತಾಯಿತು. ಅದು ಆ ಗುಹೆಯಲ್ಲೇ ಇದೆಯಾ ಅಥವಾ ಅದನ್ನು ಬಿಟ್ಟು ಹೋಗಿದೆಯಾ ಅಂತ ತಿಳಿಯೋಕೆ ಅದು ಒಂದು ಉಪಾಯನ ಮಾಡ್ತು. ನರಿ ತನ್ನ ಗುಹೆಯ ಹತ್ತಿರಕ್ಕೆ ಬಂದು ಜೋರಾಗಿ, "ಓ ಗುಹೆ, ನಾನು ಬಂದಾಗಲೆಲ್ಲ ನೀನು ನನಗೆ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೆ. ಇಂದು ಯಾಕೆ ಏನನ್ನೂ ಮಾತನಾಡದೆ ಸುಮ್ಮನಿದ್ದೀಯಾ ಅಂತ ಕೇಳ್ತು. ನೀನು ಏನನ್ನೂ ಹೇಳದಿದ್ದರೆ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಅಂತ ನರಿ ನಟಿಸ್ತು. ಈ ಎಲ್ಲ ಮಾತನ್ನ ಗುಹೆಯೊಳಗಡೆಯಿಂದ ಕೇಳಿಸಿಕೊಂಡ ಸಿಂಹ, ಈ ಗುಹೆ ನಾನಿರುವ ಭಯದಿಂದ ಏನನ್ನೂ ಮಾತನಾಡಿಸುತ್ತಿಲ್ಲ ಅನ್ನಿಸ್ತಾ ಇದೆ. ನಾನೀಗ ಉತ್ತರಿಸದೆ ಹೋದರೆ ನನ್ನ ಬೇಟೆ ಖಂಡಿತ ಕೈ ತಪ್ಪುತ್ತದೆ ಅಂತ ಅದು ನರಿಗೆ ಉತ್ತರಿಸಲು ಹೋಗಿ ಜೋರಾಗಿ ಗರ್ಜಿಸಿ ಬಿಡುತ್ತದೆ. ನಾನು ಸರಿಯಾದ ಸಮಯಕ್ಕೆ ನನ್ನ ಬುದ್ಧಿ ಉಪಯೋಗಿಸಿದೆ. ಆ ಮೂರ್ಖ ಸಿಂಹದ ಬಾಯಿಂದ ತಪ್ಪಿಸಿಕೊಂಡೆ. ಇಲ್ಲವಾಗಿದ್ದರೆ ಅದರ ನಾನು ಆಹಾರವಾಗುತ್ತಿದ್ದೆ ಅಂತ ನರಿ ಸಂತೋಷದಿಂದ ಅಲ್ಲಿಂದ ಓಡಿ ಹೋಯಿತು.